ಪ್ರಗತಿಪರ ಚಿಂತಕರು, ಚಳುವಳಿಗಾರರೇ, 207 ದಿನ ಹೇಳಕ್ ಸುಲಭ ಮಾಡಕ್ಕೆ ಹೋರಾಟ ಮಾಡದೆ ಕಲ್ತದ್ದು. ಅದರ ಮಧ್ಯೆ ಈ ಕೊಪ್ಪಳ ಸಂಪೂರ್ಣ ಬಂದಾಗುವುದು. ಇಲ್ಲಿಯ ಸ್ವಾಮೀಜಿಯವರ ಕಣ್ಣೀರಾಗಿ ಫೋಟೋ ವಿಡಿಯೋ ಸರ್ಕಾರ, ಕೋರ್ಟು ಕಣ್ಣು ಕಿವಿ ಇಲ್ಲದಂತ ಸುಮ್ಮನೆ ಯಾವುದೋ ಒಂದು ಕಾನೂನಿನ ಹೊರತನ್ನು ತೋರಿಸಿ ನಾಟಕ ಮಾಡುವ ಕೆಲಸ. ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರೆ ಹೊರಡುತ್ತ ನಾಳೆನೇ ಜಾಗ ಖಾಲಿ ಮಾಡ್ತಾರೆ. ಆ ಮನಸ್ಸಿರ್ಬೇಕು ಸರ್ಕಾರಗಳಿಗೆ. ಆದರೆ ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷಗಳು ಬಂಡವಾಳಗಾರರ, ಬಂಡವಾಳಶಾಹಿಗಳ ಕ್ಷೇತ್ರಗಳಾಗಿಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಜನರನ್ನ ಸಂರಕ್ಷಣೆ ಮಾಡಕ್ಕೆ ಹೋರಾಟ ನೋಡಿ. ನಮ್ಮ ಜನರು ಕೂಡ ಹೆಂಗಂದ್ರೆ ಗೊತ್ತಾ, ತಂದೆ ಅಂದ್ರೆ ವೈಯಕ್ತಿಕ ಕಾರ್ಡ್ ಬಂದಕತಿ, ತಂದೆನೋ ಒಂದು ಸಮಸ್ಯೆ ಆಕತ್ತಂದ್ರೆ ಓಡಿ ಬರ್ತಾರ, ತಮ್ಮ ಹೋರಾಟವನ್ನು ಬಲಿಷ್ಠ ಮಾಡ್ತಾರೆ. ಆದ್ರೆ ಇಡೀ ಕೊಪ್ಪಳ ಜನರ ಎಲ್ಲ ಸಮಸ್ತ ಸಮಸ್ಯೆ ಅಪ್ಪ ಇದು. ಎಷ್ಟು ವಿಭಾಗ ಜನ ಅದಾರ, ಇನ್ನು ಎಷ್ಟು ಸಂಘ ಸಂಸ್ಥೆಗಳದವು. 200 ದಿನ ಅಲ್ಲ, ಒಂದು ಹೋರಾಟವನ್ನ ಜೀವಂತಿಕೆ ಇಡಬೇಕಲ್ಲ, ಅದು ದೊಡ್ಡ ಸಂದೇಶಕ್ಕೆ ಹೋಗುತ್ತೆ. ನಾಳೆ ದಿನ ಕೊಪ್ಪಳದಲ್ಲಿ ಏನಾದರೂ ಉದ್ಭವಿಸಬಹುದು. ಹುಷಾರಿ. ತಕ್ಷಣ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಲೇಬೇಕು. ಆ ಶಾಸಕರುಗಳನ್ನ ತಡಿಬಿ 5 ಕಡೆ 6 ಕಡೆ ಮನವರಿಕೆ ಮಾಡಿದ್ರು ಕೂಡ ಅವರಿಗೆ ಅದು ಚರ್ಮದಲ್ಲಿ ಒಯ್ಯಲ್ಲ ಸೂಜಿ. ಸುಮ್ಮನೆ ಬೆಂಗಳೂರಿಗೆ ಹೋಗಿ ವಿಧಾನಸೌಧ ಹೋಗಿ ಬರೋದಲ್ಲ. ಇದರ ಜವಾಬ್ದಾರಿನ ತಗೊಂಡು ಪರಿಪೂರ್ಣವಾಗಿ ತಾರ್ಕಿಕ ಹಂತಕ್ಕೆ ಬಂದಿದೆ. ಜನ 207 ದಿನ ಕುಂತೀವಿ ಅಂದ್ರೆ ಆಲೋಚನೆ ಮಾಡಬೇಕು. ಶಾಂತಿ ಮತ್ತು ಸತ್ಯಾಗ್ರಹಕ್ಕೆ ದೊಡ್ಡ ಬಲ ಐತಿ, ಹುಡುಗಾಟದ ಮಾತಲ್ಲ. ನಾಳೆ ಕೊಪ್ಪಳದಲ್ಲಿ ಏನಾದ್ರೂ ಒಂದು ಹೊಸ ಕಾರ್ಯಕ್ರಮ ರೂಪಿಸಿದರೆ ಇಡೀ ಕೊಪ್ಪಳದ ಜನತೆ ಇದರ ಜೊತೆ ಇರುತ್ತೆ. ಅವರವರ ಸಮಸ್ಯೆಗೆ ಅವ್ರ ಮನೆಯಲ್ಲಿ ಅದ ನಿಜ. ಆದ್ರೆ ಯಾರು ಮಾನವನ ಪ್ರೀತಿ ಮಾಡ್ತಕ್ಕಂಥ ಗುಣ ಇತ್ತು, ಅದು ಸ್ವಾಮಿಗಳಾಗ್ಲಿ, ರಾಜಕಾರಣಿಗಳಾಗ್ಲಿ, ಅಥವಾ ಯಾವುದೇ ಜನ ಸಮೂಹದ ನಾಯಕರಾಗ್ಲಿ, ಅವರೆಲ್ಲರೂ ಕೂಡ ನಾಳೆ ದಿನ ಇದು ನಿಮಗೆ ಮುಂದರ್ಸಕ್ಕಾಗಲ್ಲ. ಬಹಳ ದಿನ 3 ವರ್ಷ ಹೋರಾಟ ಮಾಡಿದ್ವಿ ಚನ್ನಪಟ್ಟಣದಲ್ಲಿ, ಭೂಮಿಗಳಿಗೆ ದೇವನಹಳ್ಳಿ ಹತ್ರ ಚನ್ನಪಟ್ಟಣದಲ್ಲಿ. ನಂತರ ಇಡೀ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಕಳೆಬಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂಡಿ ಆ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಎಲ್ಲ ಜನ ಚಳವಳಿಗೆ ದೊಡ್ಡ ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಅಂಥದ್ರಲ್ಲಿ ಕೊಪ್ಪಳ ಜಿಲ್ಲೆಯ ಈ ಬೈದೊಟ್ಟ ಕಂಪನಿಯ ಪರವಾಗಿರ್ತಕ್ಕಂಥ ಯಾರೇ ಇರಲಿ, ನೀವು ಉಳಿಯಲ್ಲ. ಹುಷಾರ್. ಇದು 207ನೇ ದಿನ ಪ್ರಾರಂಭ ಆಗೈತಿ. ಇನ್ನೂ ಕಾಯ್ತಾರ. ಇಲ್ಲಿ ಸರಿಯಾದ ತೀರ್ಮಾನ ಮಾಡ್ತಾರ. ಕರ್ನಾಟಕದ ಮೂಲೆಗಳಿಂದ ಒಳ್ಳೆಯ ವಿಷಯಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವ ಮನಸ್ಸುಗಳು ಇನ್ನು ಕರ್ನಾಟಕದ ಚಳವಳಿಗಳಲ್ಲಿ ಐತಿ. ಹುಷಾರ್. ಎಲ್ಲ ಚಳವಳಿಗಳು ಸೇರಿ ಮುಂದೆ ಇದಕ್ಕ ತಾರ್ಕಿಕ ಹಂತಕ್ಕೆ ನಾವು ಒಯ್ಯೋಕ್ಕೂ ಮುಂಚೆ ನಿಮ್ಮ ಮಾನ ಮರ್ಯಾದೆ ಉಳಿಸಬೇಕಂತ ನಿಮಗೆ ಏನಾದರೂ ಇದ್ರ, ಇಲ್ಲಿ ಶಾಸಕರಾಗಲಿ, ರಾಜ್ಯಸಭಾ ಲೋಕಸಭಾ ಮೆಂಬರ್ ಆಗಲಿ, ಅಥವಾ ಇತರೆ ಸದಸ್ಯರಾಗಲಿ, ನೀವು ಜನಪ್ರತಿನಿಧಿಗಳು ಸೀರಿಯಸ್ ಆಗಿ ಪರಿಗಣಿಸ್ಬೇಕು. ಸಂಬಂಧಪಟ್ಟ ಟಿಸಿಗಳು ಏನ್ರಿ, ಅದು ಕೆರೆ ನೀರು, ಒಂದು ಕೆರೆನ ಲಪ್ಟಾಯಿಸ್ಬಿಡ್ತಾರೆ ಅಂದ್ರೆ ಅರ್ಥ ಏನು? 21 ದಿನ ಅಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದೀವಿ, ಸರ್ಕಾರ ಗಮನನೇ ಇಲ್ಲ. ಟಿಸಿ ಮಾತು ಕೊಟ್ಟಂತ ಗೋನಾಳ್ ಅವ್ರು ಹೇಳಿದ್ರು ಬಿಡಿಸ್ಕೊಡ್ತೀನಿ ಅಂತ. ಯಾವಾಗ ಬಿಡಿಸೋದು? ಒಂದ್ ಕಡೆ ಅಧಿಕಾರಿಶಾಹಿಗಳು, ಒಂದ್ ಕಡೆ ರಾಜಕಾರಣಿಗಳು ಜನರನ್ನ ಮರೆತು ಜನರನ್ನ ಏನಂತ ತಿಳ್ಕೊಂಡ್ರಿ ನೀವು? ಬೇಕಾಬಿಟ್ಟಿ ಬಳಸಕ್ಕ ಬಿಡಲ್ಲ.
ಅತ್ಯಂತ ಪ್ರಜ್ಞಾವಂತರಾಗಿರ್ತಕ್ಕಂಥ ಸಮಾಜ ಚಿಂತಕರಾಗಿರ್ತಕ್ಕಂಥ ಎಲ್ಲ ಜನಪರ ಮನಸ್ಸುಗಳು ಇರ್ತಕ್ಕಂಥ ಕೇಂದ್ರ ಇದು ನಿಮಗೆ ಬಿಟ್ಟರೆ ಅಪಾಯ ನಿಮಗೆ, ನಮಗೆಲ್ಲ. ಹುಷಾರ್. ಮುಂದಿನ ದಿನಗಳಲ್ಲಿ ಯಾವ ಹೋರಾಟ ಹೆಂಗಾಗುತ್ತೆ ಅನ್ನೋದನ್ನ ಹೇಳಲಿಕ್ಕಾಗಲ್ಲ. 207 ದಿನ ಕುರಿತು ಮುಂದಿನ ದಿನಗಳಲ್ಲಿ ಸರಿಯಾದ ತೀರ್ಮಾನಕ್ಕೆ ನೀವು ಬರ್ರಿ. ಕರ್ನಾಟಕದ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಅಲ್ಲ, ಸಂಯುಕ್ತ ಕರ್ನಾಟಕ ಹೋರಾಟ, ಅದರ ಭಾಗವಾಗಿರ್ತಕ್ಕಂಥ ರೈತ ಸಂಘ, ದಲಿತ ಸಂಘಟನೆ, ಇತರೆ ಜನಪರ ಸಂಘಟನೆಗಳೆಲ್ಲ ಸೇರಿ ಈ ಹೋರಾಟವನ್ನು ಗೆಲ್ಲೋಣ. ಗೆದ್ದು ಇಲ್ಲಿಂದ ಟೆಂಟ್ ಖಾಲಿ ಮಾಡೋಣ. ಅಲ್ಲಿವರೆಗೂ ಜೀವಂತಿಕೆ ಹೋರಾಟ ನಡೆಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಅದು ಅಲ್ಲಂಪುರ ಗಡದೂರಾಗಿರ್ಬೋದು, ಗೋನಾಳ ಆಗಿರ್ಬೋದು, ಒಬ್ಬರಾಗಿಬ್ಬರಪ್ಪ, ಇನ್ನೆಲ್ಲ ಮನಸ್ಸುಗಳಿಗೆ ಬಿಟ್ಟು ಬಿಡದೆ ಹೋರಾಟ ನಡೆಸ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನಿಮ್ಮ ಹೋರಾಟ ಅದು ನಮ್ಮೆಲ್ಲರ ಹೋರಾಟ ಅಂತೇಳಿ ಭಾವಿಸ್ತೀವಿ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಮಯ ಆಗಿದೆ.